सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರೋದರಿಂದ ಅದು ಉಚ್ಚ ಸ್ಥಾನ ಅಂತ ಕರೆಯುತ್ತಾರೆ. ಇದರಿಂದಾಗಿ ನಿಮಗೆ ಹೊಸ ಚೈತನ್ಯ ಅನ್ನೋದು ಸಿಗುತ್ತದೆ, ಮುಖದಲ್ಲಿ ಕಳೆ ಅನ್ನೋದು ಬರುತ್ತೆ. ಲಾಭ ಸ್ಥಾನದಲ್ಲಿ ಗುರು ಇರೋದರಿಂದ ಕೈ ಹಾಕಿದ ಜಾಗದಲ್ಲಿ ಧನಲಾಭ ಅನ್ನೋದು ಸಿಗುತ್ತದೆ. ಶನಿಯು ನಿಮ್ಮ ಹಠಕ್ಕೆ ಪ್ರಭಾವದಿಂದಾಗಿ ಬೆಲೆಯನ್ನು ತರುತ್ತಾನೆ. ರಾಹು 12ನೇ ಮನೆಯಲ್ಲಿ ಇರೋದರಿಂದ ಸುಖ ಸುಮ್ಮನೆ ಹಣ ಅನ್ನೋದು ಖರ್ಚಾಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ಆಫೀಸಲ್ಲಿ ನೀವು ಮಾಡುವಂತಹ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡುವಂತಹ ಸಮಯ ಇದು. ಇಷ್ಟು ದಿನ ಕೆಲಸವಿಲ್ಲದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ, ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುವಂತಹ ವಿಚಾರ ನಿಮ್ಮಲ್ಲಿದೆ. ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿ ಇದ್ದೀರೋ ಅವರಿಗೆ ಒಳ್ಳೆಯ ಬಡ್ತಿ, ಒಳ್ಳೆಯ ಪೋಸ್ಟಿಂಗ್ ಸಿಗುವಂತಹ ವಿಚಾರವಿದೆ. ಕೆಲಸ ಹಾಗೂ ಉದ್ಯೋಗವನ್ನು ಮಾಡುವಂತಹ ಒಂದು ಎಚ್ಚರಿಕೆ, ಒಂದು ಕ್ರಮಗಳನ್ನು ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕೆಲಸವನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡೆಯುವಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಎಚ್ಚರಿಕೆಯಿಂದ ನಡೆಯಿಡುವುದು ಉತ್ತಮ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯವಹಾರಸ್ಥರು ತುಂಬ ಬ್ಯುಸಿಯಾಗಿರ್ತಾರೆ ಹಾಗೂ ಹಣದ ಹರಿವು ಜಾಸ್ತಿ ಆಗುತ್ತದೆ. ಹೊಸ ವ್ಯಾಪಾರ, ಹೊಸ ವಹಿವಾಟನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ಉತ್ತಮವಾದ ಸಮಯ. ಜಮೀನು ಅಥವಾ ಪ್ರಾಪರ್ಟಿ ಮಾರಾಟ ಮಾಡಬೇಕು ಅನ್ನೋದೊಂದು ವಿಚಾರ ಇದ್ದರೆ ಈ ತಿಂಗಳು ಉತ್ತಮವಾದ ಸಮಯವಿದೆ. ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ವಿಚಾರಗಳು ಬರುವಂತಹ ಸಾಧ್ಯತೆವಿದೆ. ಕೂತುಕೊಂಡು ಬಗೆಹರಿಸಿಕೊಳ್ಳೋದು ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಹಳೆಯ ಬಾಕಿಯ ಹಣ ನಿಮಗೆ ವಾಪಸ್ ಬರುವಂತಹ ಸಾಧ್ಯತೆ ತುಂಬಾ ಕಾಣಿಸ್ತಾ ಇದೆ. ಸೈಡ್ ಬಿಸ್ನೆಸ್ ಮಾಡೋರಿಗೆ ಅನಿರೀಕ್ಷಿತ ಲಾಭ ಅನ್ನೋದು ಸಿಗುತ್ತದೆ. ಅನಗತ್ಯ ಖರ್ಚುಗಳು ಬೇಡ. ಸುಖ ಸುಮ್ಮನೆ ಪಾರ್ಟಿ ಮಾಡುವಂಥದ್ದು, ಜನರ ಸಹವಾಸ ಮಾಡಿ ದುಡ್ಡು ಹಣ ವ್ಯಯ ಮಾಡುವಂಥದ್ದು ನಿಲ್ಲಿಸಬೇಕಾಗುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ, ಸಂಸಾರದ ಜೊತೆ, ಕುಟುಂಬದ ಜೊತೆ ಒಳ್ಳೆಯ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ವಿಚಾರ ನಿಮ್ಮಲ್ಲಿದೆ. ಪ್ರೀತಿ ಮಾಡೋರಿಗೆ ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯವರಿಗೆ ಹೇಳೋದಕ್ಕೆ ಇದು ಸೂಕ್ತವಾದ ಸಮಯ. ಮನೆಯಲ್ಲಿ ಶುಭ ಕಾರ್ಯಗಳು ಫೈನಲ್ ಆಗುವಂತಹ ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಈ ತಿಂಗಳು ಬಿಸಿಲು ಜಾಸ್ತಿ ಇರೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅತಿಯಾದ ನೀರನ್ನು ಸೇವಿಸೋದು ಉತ್ತಮ. ಗಾಡಿ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ಬಳಸುವುದು ಒಳ್ಳೆಯ ವಿಷಯವಲ್ಲ. ತಲೆಯಲ್ಲಿ 108 ಯೋಚನೆಗಳಿದ್ದರೂ ಸಹ ತಲೆಯಲ್ಲಿ ಫ್ರೀಯನ್ನು ಮಾಡಿಕೊಂಡು ನಿಮ್ಮ ಸಮಯವನ್ನು ಕಾಲ ಕಳೆಯಿರಿ. ಇವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ. ಮಂಗಳವಾರ ಹನುಮಂತನಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸಿ. ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಒಟ್ಟಾರೆಯಾಗಿ ಇದಾಗಿದ್ದು ಮೇಷರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.